ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಿಟೆಟ್ಗೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಸೈನ್ಸ್ನ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ಕೂಡ ಮುಂದೆ ಬರ್ತಕ್ಕಂತಹ ಒಂದು ಸಿಟೆಟ್ ಎಕ್ಸಾಮ್ನ ದೃಷ್ಟಿಯಿಂದ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ಈ ರೀತಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ವಿಚ್ ಅಮಾಂಗ್ ದ ಫಾಲೋವಿಂಗ್ ಇಸ್ ಅ ಸಬ್ಜೆಕ್ಟ್ ಆಫ್ ಯೂನಿಯನ್ ಲಿಸ್ಟ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ಸೊ ಯೂನಿಯನ್ ಲಿಸ್ಟ್ ಅಂತ ಬಂದಾಗ ನಾವೇನಂತ ಹೇಳ್ತೀವಿ, ಒಂದು ನಿಮಿಷ, ಸೊ ಇಲ್ಲಿ ಕಲರ್ ಚೇಂಜ್ ಆಗಿದೆ. ಯೂನಿಯನ್ ಲಿಸ್ಟ್ ಅಂತ ಬಂದಾಗ ಕನ್ನಡದಲ್ಲಿ ನಾವು ಸಮವರ್ತಿ ಪಟ್ಟಿ ಅಂತ ಹೇಳಿ ಕರಿತೀವಲ್ವಾ. ಸೊ ಸಮವರ್ತಿ, ಭಾರತದ ಸಂವಿಧಾನದ ಒಂದು ಸಮವರ್ತಿ ಪಟ್ಟಿ ವಿಷಯದ ಒಂದು ವಿಷಯ ಯಾವುದು ಅಂತ. ಸೊ ಆಪ್ಷನ್ಸ್ ನೋಡಿ, ಇಲ್ಲಿ ಲಿಕ್ಕರ್ ಮದ್ಯ, ಆಪ್ಷನ್ ಬಿ ಸೋಷಿಯಲ್ ಪ್ಲಾನಿಂಗ್ ಸಾಮಾಜಿಕ ಯೋಜನೆ, ಆಪ್ಷನ್ ಬಿ ಎಕ್ಸ್ಟ್ರಾಡಿಷನ್ ಅಂದರೆ ಪ್ರತಿಬಂಧ, ಆಪ್ಷನ್ ಡಿ ಬಾಯ್ಲರ್ಗಳು ಅಂದರೆ ಬಾಯ್ಲರ್ಸ್ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಎಕ್ಸ್ಟ್ರಾಡಿಷನ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ದ ಸಬ್ಜೆಕ್ಟ್ ಅಮಾಂಗ್ ದ ಗಿವನ್ ಆಪ್ಷನ್ಸ್ ದಟ್ ಫಾಲ್ ಅಂಡರ್ ದ ಯೂನಿಯನ್ ಲಿಸ್ಟ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ extradition. So in the Constitution of India, the 7th schedule classifies the subjects of legislation into 3 lists. That is, first one, union, state and concurrent. The 7th schedule of the Indian Constitution allocates powers and functions between the union and states. So it contains 3 lists. Union list. So union list anta bandaga 100 subjects irutte. So second one is states list. ಅಂದ್ರೆ powers of state government 61 subjects irutte. And concurrent list ಅಂತ ಬಂದಾಗ ಬೋತ್ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್ 52 ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಎಕ್ಸ್ಟ್ರಾಡಿಷನ್ ಅಥವಾ ಕನ್ನಡದಲ್ಲಿ ಪ್ರತಿಬಂಧ. ಸೊ ಎಕ್ಸ್ಟ್ರಾಡಿಷನ್ ಅಂತ ಹೇಳಿದ್ರೆ ಒಬ್ಬ ಅಪರಾಧಿಯನ್ನು ಇನ್ನೊಂದು ದೇಶಕ್ಕೆ ಹಸ್ತಾಂತರಿಸುವುದು. ಇದು ಯೂನಿಯನ್ ಲಿಸ್ಟ್ನ ಒಂದು ವಿಷಯ ಆಗಿರುತ್ತೆ, ಸಮವರ್ತಿ ಪಟ್ಟಿಗೆ ಬರೋವಂಥದ್ದು ಅಂತ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ದ ಮೋಟಿವೇಶನ್ ಆಫ್ ದ ಥ್ಯಾಂಕ್ಸ್ ಇಸ್ ಅಡ್ರೆಸ್ಡ್ ಟು ಡ್ಯಾಶ್ ಅಂತ, ಸಾರಿ ದ ಮೋಷನ್, ಅದು ಮೋಟಿವೇಶನ್ ಅಲ್ಲ, ದ ಮೋಷನ್ ಆಫ್ ಥ್ಯಾಂಕ್ಸ್ ಇಸ್ ಅಡ್ರೆಸ್ಡ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೋಷನ್ ಆಫ್ ಥ್ಯಾಂಕ್ಸ್ ಯಾರಿಗೆ ಸಲ್ಲಿಸಲಾಗುತ್ತೆ ಅಂತ ಪ್ರಶ್ನೆ ಕೇಳಿರೋವಂಥದ್ದು. ಆಪ್ಷನ್ಸ್ ನೋಡಿ, ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ 1 ಪ್ರೈಮ್ ಮಿನಿಸ್ಟರ್, ಆಪ್ಷನ್ 2 ಸ್ಪೀಕರ್ ಆಫ್ ಪಾರ್ಲಿಮೆಂಟ್, ಆಪ್ಷನ್ 3 ಪ್ರೆಸಿಡೆಂಟ್ ರಾಷ್ಟ್ರಪತಿ, ಆಪ್ಷನ್ 4 ಲೀಡರ್ ಆಫ್ ಆಪೋಸಿಷನ್ ಪ್ರತಿಪಕ್ಷ ನಾಯಕ ಅಂತ ಇದೆ. ಸೊ ಇಲ್ಲಿ ಮೋಷನ್ ಆಫ್ ಥ್ಯಾಂಕ್ಸ್ ಅಂತ ಬಂದಾಗ ಆಪ್ಷನ್ ಸಿ ಪ್ರೆಸಿಡೆಂಟ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ದ ಕರೆಕ್ಟ್ ಆನ್ಸರ್ ಇಸ್ ಸಿ ಪ್ರೆಸಿಡೆಂಟ್. ದ ಮೋಷನ್ ಆಫ್ ಥ್ಯಾಂಕ್ಸ್ ಇಸ್ ಅಡ್ರೆಸ್ಡ್ ಟು ದ ಪ್ರೆಸಿಡೆಂಟ್. ದ ಪ್ರೆಸಿಡೆಂಟ್ಸ್ ಅಡ್ರೆಸ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಪಾಲಿಸಿ ಆಫ್ ದ ಗವರ್ನಮೆಂಟ್ ಆ್ಯಂಡ್ ಆಸ್ ಸಚ್ is drafted by the government. ಅಂದರೆ ರಾಷ್ಟ್ರಪತಿ ಭಾಷಣದ ನಂತರ ಸಂಸತ್ತಿನಲ್ಲಿ ಧನ್ಯವಾದಗಳ ಒಂದು ನಿರ್ಣಯ ಮಂಡಿಸಲಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ರಾಷ್ಟ್ರಪತಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಅದರ್ ನೇಮ್ ಆಫ್ ಸಹ್ಯಾದ್ರಿ ರೇಂಜ್ ಅಂತ ಕೇಳಿದ್ದಾರೆ. ಅಂದರೆ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಇನ್ನೊಂದು ಹೆಸರು ಏನು ಅಂತ. ಆಪ್ಷನ್ಸ್ ನೋಡಿ, ಇಲ್ಲಿ ಲೆಸರ್ ಹಿಮಾಲಯಸ್ ಅಂತ, ಕಡಿಮೆ ಹಿಮಾಲಯ, ಆಪ್ಷನ್ ಬಿ ಶಿವಾಲಿಕ್ಸ್, ಆಪ್ಷನ್ ಸಿ ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟ, ಆಪ್ಷನ್ ಡಿ ಈಸ್ಟರ್ನ್ ಘಾಟ್ಸ್ ಅಂದರೆ ಪೂರ್ವ ಘಟ್ಟ ಅಂತ. ಸೊ ಸರಿಯಾಗಿರ್ತಕ್ಕಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ವೆಸ್ಟರ್ನ್ ಘಾಟ್ಸ್ ಅನ್ನೋದು ಆನ್ಸರ್ ಆಗುತ್ತೆ. ಅಂದರೆ ಪಶ್ಚಿಮ ಘಟ್ಟಗಳು ಅಂತ. ಸಹ್ಯಾದ್ರಿ ಪರ್ವತ ಶ್ರೇಣಿಯ ಇನ್ನೊಂದು ಹೆಸರು ಅಂತ ಬಂದಾಗ ಆಪ್ಷನ್ ಸಿ ಪಶ್ಚಿಮ ಘಟ್ಟ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಅ ಸೆಲ್ಟ್ ಇಸ್ ಡ್ಯಾಶ್ ಫ್ರಮ್ ದ ನಿಯೋಲಿಥಿಕ್ ಪೀರಿಯಡ್ ಅಂತ ಕೇಳಿದ್ದಾರೆ. ನೀಲಿಥಿಕ್ ಅಥವಾ ನಿಯೋಲಿಥಿಕ್ ಪೀರಿಯಡ್ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಆಪ್ಷನ್ಸ್ನ ನಾವು ಈ ರೀತಿಯಾಗಿ ನೋಡ್ತಾ ಹೋಗ್ಬೋದು. ಟಾಂಬ್ ಅಂದರೆ ಸಮಾಧಿ, ಆಪ್ಷನ್ ಬಿ ಅ ಟೂಲ್ ಉಪಕರಣ, ಆಪ್ಷನ್ ಸಿ ಅ ಹೌಸ್ ಮನೆ, ಆಪ್ಷನ್ ಡಿ ಅ ಅರ್ನ್ ಅಂತ ಇದೆ, ಮಡಿಕೆ ಅಂತ, ಅನ್ ಅರ್ನ್ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಬಿ ಅ ಟೂಲ್ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ. ಸೆಲ್ಟ್ ಅಂತಂದರೆ ಕಲ್ಲಿನಿಂದ ಮಾಡಿದಂತಹ ಒಂದು ಉಪಕರಣ. ಸೆಲ್ಟ್ ಇಸ್ ಅ ಟೂಲ್ ಫ್ರಮ್ ದ ನಿಯೋಲಿಥಿಕ್ ಪೀರಿಯಡ್.
ಆಯ್ತಾ. ಆಪ್ಷನ್ ಬಿ ಟೂಲ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹೂ ಫೌಂಡೆಡ್ ದ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿ ಅಂತ ಕೇಳಿದ್ದಾರೆ. ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಕ್ಷವನ್ನ ಸ್ಥಾಪಿಸಿದವರು ಯಾರು ಅಂತ. ಆಪ್ಷನ್ ನೋಡಿ ಇಲ್ಲಿ, ಜಯಪ್ರಕಾಶ್ ನಾರಾಯಣ್, ಜವಾಹರ್ಲಾಲ್ ನೆಹರು, ಲಾಲಾ ಲಜಪತ್ ರಾಯ್, ನನ್ ಆಫ್ ದ ಎಬೋ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಎ ಜಯಪ್ರಕಾಶ್ ನಾರಾಯಣ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ದ ಕರೆಕ್ಟ್ ಆನ್ಸರ್ as Jayaprakash Narayan. The Congress Socialist Party was founded in 1934. Okay, 1934 by Jayaprakash Narayan, Ram Manohar Lohia and Acharya Narendra Deva ಅಂತ. ಸೊ ಇಲ್ಲಿ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಕ್ಷದ ಪ್ರಮುಖ ಸ್ಥಾಪಕರು ಅಂತ ಬಂದಾಗ ನಾವು ಜಯಪ್ರಕಾಶ್ ನಾರಾಯಣ್ ಅಂತ ಹೇಳಿ ಹೆಸರನ್ನು ತಗೊಳ್ತೀವಿ. ಓಕೆನಾ, ಆಪ್ಷನ್ ಎ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಕಿಂಗ್ಸ್ ವಾಸ್ ದ ಲಾಸ್ಟ್ ರೂಲ್ ಆಫ್ ದ ಕುಶಾನ ಎಂಪೈರ್ ಅಂತ ಕೇಳಿದ್ದಾರೆ. ಕುಶಾನ ಸಾಮ್ರಾಜ್ಯದ ಕೊನೆಯ ರಾಜ ಯಾರು ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ ನೋಡಿ ಇಲ್ಲಿ, ಮೊದಲನೇದು ಕಟ್ಫೀಸಸ್ 1 ಅಂದರೆ ಮೊದಲನೇ ಕಟ್ಫೀಸಸ್ ಅಂತ ಹೇಳ್ತೀವಲ್ಲ. ಸೊ ಎರಡನೇದು ಅಶ್ವಘೋಷ, ಮೂರನೇದು ವಸುದೇವ, ಎರಡನೇ ವಸುದೇವ, ನಾಲ್ಕನೇದು ವಿಮಾ ಕಟ್ಫೀಸಸ್ ಅಂತ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಸಿ ಎರಡನೇ ವಸುದೇವ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಸಿ ಸೆಕೆಂಡ್ ವಸುದೇವ ಅಥವಾ ವಸುದೇವ ಸೆಕೆಂಡ್ ಅಂತ. ಸೊ ವಸುದೇವ ಸೆಕೆಂಡ್ ವಾಸ್ ದ ಲಾಸ್ಟ್ ರೂಲರ್ ಆಫ್ ದ ಕುಶಾನ ಎಂಪೈರ್. ಸೊ ಕುಶಾನ dynasty was founded by Khuzal Kadphises or Kadphises first. So in the first century. So ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, 7ನೇ ಒಂದು ಪ್ರಶ್ನೆ, ಬುದ್ಧಿಸಮ್ ಸ್ಪ್ರೆಡ್ ಇನ್ ಕಾಶ್ಮೀರ್ ಡ್ಯೂರಿಂಗ್ ದ ರೀಜನ್ ಆಫ್ ವಿಚ್ ಆಫ್ ದ ಫಾಲೋವಿಂಗ್ ಕಿಂಗ್ಸ್ ಅಂತ ಕೇಳಿದ್ದಾರೆ. ಅಂದರೆ ಕಾಶ್ಮೀರದಲ್ಲಿ ಬೌದ್ಧ ಧರ್ಮ ವಿಸ್ತಾರಗೊಂಡಿದ್ದು ಯಾವ ರಾಜನ ಕಾಲದಲ್ಲಿ ಅನ್ನೋದು ಪ್ರಶ್ನೆ ಆಯ್ತಾ. ಸೊ ಆಪ್ಷನ್ಸ್ ನೋಡಿ ಇಲ್ಲಿ, ಕುಶಾನ, ಅಶೋಕ, ಅಶ್ವಘೋಷ, ಒಂದನೇ ನಂದನ್ ಅಥವಾ ನಂದನ್ ಫಸ್ಟ್ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಬಿ ಅಶೋಕ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಬಿ ಅಶೋಕ. ಬುದ್ಧಿಸಮ್ ಸ್ಪ್ರೆಡ್ ಇನ್ ಕಾಶ್ಮೀರ್ ಡ್ಯೂರಿಂಗ್ ದ reign ಆಫ್ ಅಶೋಕ. ಸೊ ದ ಕಾಶ್ಮೀರ್ ವ್ಯಾಲಿ ವಾಸ್ ಪೊಲಿಟಿಕಲಿ ಐಸೋಲೇಟೆಡ್ ಫ್ರಮ್ ದ ರೆಸ್ಟ್ ಆಫ್ ದ subcontinent except during the rule of the Maurya and Kushanas. So Buddhism spread in Kashmir during the reign of Ashoka the Great. ಸೊ ಅಶೋಕರ ಕಾಲದಲ್ಲಿ ಏನು ಈ ಒಂದು ಬೌದ್ಧ ಧರ್ಮ ಅನ್ನೋದು ವಿಸ್ತಾರಗೊಂಡಿರುವಂಥದ್ದು ಅಂತ. ಸೊ ಆಪ್ಷನ್ ಬಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇನ್ನು ಮಹಾಬೋಧಿ ಟೆಂಪಲ್ ವಾಸ್ ಬಿಲ್ಟ್ ಇನ್ ಬೋಧಗಯ ವೇರ್ ಅಂತ ಕೇಳಿದ್ದಾರೆ. ಅಂದರೆ ಮಹಾಬೋಧಿ ದೇವಸ್ಥಾನ ನಿರ್ಮಿಸಲಾದ ಸ್ಥಳ ಎಲ್ಲಿ ಅಂತ ಹೇಳಿಬಿಟ್ಟು. ಸೊ ಆಪ್ಷನ್ಸ್ ನೋಡಿ ಇಲ್ಲಿ, ಸರಿಯಾಗಿರ್ತಕ್ಕಂತಹ ಒಂದು ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಆಪ್ಷನ್ಸ್, ಗೌತಮ ಬುದ್ಧ ವಾಸ್ ಬೋರ್ನ್, ಬುದ್ಧ ಜನಿಸಿದ ಸ್ಥಳ. ಆಪ್ಷನ್ ಬಿ, ಗೌತಮ ಬುದ್ಧ ಅಟೈನ್ ಎನ್ಲೈಟನ್ಮೆಂಟ್ ಅಂದರೆ ಬುದ್ಧನಿಗೆ ಜ್ಞಾನೋದಯವಾದಂತಹ ಒಂದು ಸ್ಥಳ. ಆಪ್ಷನ್ ಸಿ, ಗೌತಮ ಬುದ್ಧ ಗೇವ್ ಹಿಸ್ ಫಸ್ಟ್ ಸೆರ್ಮನ್ ಅಂದರೆ ಅವರು ಮೊದಲು ಉಪನ್ಯಾಸ ನೀಡಿದಂತಹ ಒಂದು ಸ್ಥಳ. ಆಪ್ಷನ್ 4, ವೇರ್ ಗೌತಮ ಬುದ್ಧ ಡೈಡ್, ಬುದ್ಧ ನಿಧನರಾದಂತಹ ಒಂದು ಸ್ಥಳ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ನೋಡಿ ಇಲ್ಲಿ, ಗೌತಮ ಬುದ್ಧ ಅಟೈನ್ ಎನ್ಲೈಟನ್ಮೆಂಟ್ ಅಂದರೆ ಎನ್ಲೈಟನ್ಮೆಂಟ್ ಅಂದರೆ ಬುದ್ಧರಿಗೆ ಜ್ಞಾನೋದಯವಾದಂತಹ ಒಂದು ಸ್ಥಳ ಅಂತ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಬಿ, ಗೌತಮ ಬುದ್ಧ ಅಟೇನ್ಸ್ ಎನ್ಲೈಟನ್ಮೆಂಟ್. ಸೊ ಬೋಧ್ ಗಯಾ ಕಂಟೇನ್ಸ್ ಒನ್ ಆಫ್ ದ ಹೋಲಿಯೆಸ್ಟ್ ಆಫ್ ಬುದ್ಧಿಸ್ಟ್ ಸೈಟ್ಸ್, ದ ಲೊಕೇಶನ್ ವೇರ್ ಅಂಡರ್ ದ ಸೇಕ್ರೆಡ್ ಪಾಪಲ್ ಆರ್ ಬೋಧಿ ಟ್ರೀ ಗೌತಮ ಬುದ್ಧ ಅಟೇನ್ಡ್ ಎನ್ಲೈಟನ್ಮೆಂಟ್ ಆ್ಯಂಡ್ ಬಿಕೇಮ್ ದ ಬುದ್ಧ. ಸೊ ಹಾಗಾಗಿ ಬೋಧಗಯದಲ್ಲಿ ಬುದ್ಧರಿಗೆ ಜ್ಞಾನೋದಯವಾಯಿತು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾಪಿಟಲ್ ಸಿಟೀಸ್ ಇಸ್ ನಾಟ್ ಲೊಕೇಟೆಡ್ ಆನ್ ದ ಡಾನುಬಿ ರಿವರ್ ಅಂತ ಕೇಳಿದ್ದಾರೆ. ಅಂದರೆ ಡ್ಯಾನುಬ್ ರಿವರ್ ಅಂತ. ಸೊ ಕೆಳಗಿನ ಯಾವ ರಾಜಧಾನಿ ಡ್ಯಾನುಬ್ ನದಿಯ ಮೇಲೆ ಇಲ್ಲ ಅಂತ ಕೇಳಿರೋವಂಥದ್ದು. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ನ ನೋಡೋಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡಿ ಇಲ್ಲಿ, ಬೆಲ್ಗ್ರೇಡ್ ಆಪ್ಷನ್ 1, ಆಪ್ಷನ್ 2 ಬುಡಾಪೆಸ್ಟ್,
ಆಪ್ಷನ್ 3 ರೋಮ್, ಆಪ್ಷನ್ 4 ಅಥವಾ ಆಪ್ಷನ್ ಡಿ ವಿಯೆನ್ನಾ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ರೋಮ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಸಿ ರೋಮ್. ದ ಡ್ಯಾನುಬೆ ರಿವರ್ ಇಸ್ ಯುರೋಪ್ಸ್ ಸೆಕೆಂಡ್ ಲಾಂಗೆಸ್ಟ್ ರಿವರ್. ಅಂದರೆ ಈ ಒಂದು ಡ್ಯಾನುಬೆ ರಿವರ್ ಏನಿದೆ ಅಲ್ಲ, ಯುರೋಪಿನ 2ನೇ ಅತಿ ಉದ್ದವಾಗಿರ್ತಕ್ಕಂತಹ ಒಂದು ನದಿ. ರೋಮ್ ಟೈಬರ್ ನದಿಯ ಮೇಲೆ ಇದು ಇರುವಂಥದ್ದು. ಸೊ ಡ್ಯಾನುಬ್ ನದಿ ಮೇಲೆ ಅಲ್ಲ, ರೋಮ್ ಟೈಬರ್ ನದಿ ಮೇಲೆ ಇರುವಂಥದ್ದು. ಇಲ್ಲಿ ಡ್ಯಾನುಬ್ ನದಿ ಅಂತ ಕೊಟ್ಟಿರೋದ್ರಿಂದ ಇದು ರಾಂಗ್ ಆಗುತ್ತೆ. ರೋಮ್ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರುವಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ, ಹೂಸ್ ಓರ್ ಇಸ್ ಮೊನಾಝೈಟ್ ಅಂತ ಕೇಳಿದ್ದಾರೆ. ಅಂದರೆ ಮೊನಾಝೈಟ್ ಯಾವ ಲೋಹದ ಒಂದು ಧಾತು ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಟೈಟಾನಿಯಂ, ಆಪ್ಷನ್ 1 ಟೈಟೇನಿಯಂ ಅಥವಾ ಟೈಟಾನಿಯಂ, ಆಪ್ಷನ್ ಬಿ ಥೋರಿಯಂ, ಆಪ್ಷನ್ ಸಿ ಐರನ್ ಕಬ್ಬಿಣ, ಆಪ್ಷನ್ ಡಿ ಏನು ಹೇಳ್ತಾರೆ ಜರ್ಮೇನಿಯಂ ಅಂತ ಹೇಳ್ತಾರೆ, ಜರ್ಮೇನಿಯಂ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಿರ್ಬೋದು ಹಾಗಾದರೆ ಆಪ್ಷನ್ ಬಿ ಥೋರಿಯಂ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಬಿ ಥೋರಿಯಂ. ಸೊ ಮೊನಾಝೈಟ್ನಲ್ಲಿ ಥೋರಿಯಂ ಲಭ್ಯ ಇರೋದ್ರಿಂದ ಆಪ್ಷನ್ ಬಿ ಥೋರಿಯಂ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ಅಬೌಟ್ ಮುನ್ಸಿಪಾಲಿಟೀಸ್ ಅಂತ ಕೇಳಿದ್ದಾರೆ. ಅಂದರೆ ಮುನ್ಸಿಪಾಲಿಟೀಸ್ ಅಂದರೆ ಪುರಸಭೆಗಳ ಕುರಿತು ಸಂವಿಧಾನದ ಯಾವ ಒಂದು ಆರ್ಟಿಕಲ್ ತಿಳಿಸುತ್ತೆ ಅಥವಾ ಯಾವ ಒಂದು ವೇಳಾಪಟ್ಟಿ ತಿಳಿಸುತ್ತೆ ಅನ್ನೋದು. ಆಪ್ಷನ್ಸ್ ನೋಡಿ ಇಲ್ಲಿ 9th, ಆಪ್ಷನ್ ಬಿ 12th, ಆಪ್ಷನ್ ಸಿ 14th, ಆಪ್ಷನ್ ಡಿ 15th ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ 12th ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ, ಆಪ್ಷನ್ ಬಿ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ದ 12th ಶೆಡ್ಯೂಲ್. ಸೊ ದಿಸ್ ಶೆಡ್ಯೂಲ್ ಡೀಲ್ಸ್ ವಿತ್ ದ ಪವರ್, ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಮುನ್ಸಿಪಾಲಿಟೀಸ್. ಸೊ there are 18 subjects in this schedule. It was added by the 74th Amendment Act of 1992. 12ನೇ ಒಂದು ವೇಳಾಪಟ್ಟಿ ಏನಿದೆ ಅಲ್ವಾ, ನಗರ ಸ್ಥಳೀಯ ಸಂಸ್ಥೆಗಳು. ಸೊ ಇಲ್ಲಿ ಮುನ್ಸಿಪಾಲಿಟಿಯ ಒಂದು ಅಧಿಕಾರ ಆಗಿರ್ಬೋದು, ಆಡಳಿತ ಆಗಿರ್ಬೋದು, ಜವಾಬ್ದಾರಿಗಳ ಬಗ್ಗೆ ತಿಳಿಸ್ಕೊಡುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ, ವಿಂಗ್ಸ್ ಆಫ್ ಫೈರ್ ಇಸ್ ಅ ಬುಕ್ ಆಥರ್ಡ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ. ನೋಡಿ, ವಿಂಗ್ಸ್ ಆಫ್ ಫೈರ್ ಅಂದರೆ ಈ ಒಂದು ಬುಕ್ನ ಆಥರ್ ಯಾರು ಅಂತ ಕೇಳಿರೋದು. ಒಂದು ನಿಮಿಷ. ಓಕೆ, ವಿಂಗ್ಸ್ ಆಫ್ ಫೈರ್ ಈ ಒಂದು ಪುಸ್ತಕವನ್ನು ಬರೆದವ್ರು ಯಾರು ಅಂತ. ಆಪ್ಷನ್ ನೋಡಿ ಇಲ್ಲಿ, ಮಹಾತ್ಮ ಗಾಂಧೀಜಿ, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ APJ ಅಬ್ದುಲ್ ಕಲಾಂ, ಆಪ್ಷನ್ ಡಿ ಅಟಲ್ ಬಿಹಾರಿ ವಾಜಪೇಯಿ ಅಂತ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ APJ ಅಬ್ದುಲ್ ಕಲಾಂ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. So, APJ Abdul Kalam is the author of the book Wings of Fire, the autobiography. ಅಂದರೆ autobiography ಅಂದರೆ ಏನು, ಅವರ ಒಂದು ಆತ್ಮಕಥನ. The autobiography of the former president of India and the missile man of India. So, APJ Abdul Kalam ಅವ್ರನ್ನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳಿ ಕರೀತಾರಲ್ವ. ಸೊ ಮಿಸೈಲ್ ಮ್ಯಾನ್ ಅಂತ ಹೇಳಿ ಕರೀತಾರೆ. ಸೊ he was helped by Arun Tiwari, another missile scientist, in writing the autobiography. ಸೊ ಹಾಗಾಗಿ ಇದು ಕಲಾಂ ಅವರ ಒಂದು ಆತ್ಮಕಥೆ ಆಗಿರುವಂಥದ್ದು ವಿಂಗ್ಸ್ ಆಫ್ ಫೈರ್ ಅನ್ನೋದು. ಸೊ ಆಪ್ಷನ್ ಸಿ ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆರ್ ದ ಬ್ರಾಡ್ ಕ್ಯಾಟಗರೀಸ್ ಆಫ್ ನ್ಯಾಚುರಲ್ ವೆಜಿಟೇಷನ್ಸ್ ಅಂತ ಇದೆ. ಅಂದರೆ ನೈಸರ್ಗಿಕ ಸಸ್ಯವರ್ಗದ ಮುಖ್ಯ ವರ್ಗಗಳು ಯಾವುದು ಅನ್ನೋದು. ಆಪ್ಷನ್ಸ್ ನೋಡಿ ಇಲ್ಲಿ, ಶ್ರಬ್ಸ್ ಅಂದರೆ ಪೊದೆಗಳು, ಆಪ್ಷನ್ ಬಿ ಗ್ರಾಸ್ಲ್ಯಾಂಡ್ ಅಂದರೆ ಹುಲ್ಲುಗಾವಲು, ಆಪ್ಷನ್ ಸಿ ಫಾರೆಸ್ಟ್ ಅಂದರೆ ಅರಣ್ಯ, ಆಪ್ಷನ್ ಡಿ ಆಲ್ ಆಫ್ ದೀಸ್ ಅಂದರೆ ಮೇಲಿನ ಎಲ್ಲವೂ ಅನ್ನೋದು. ಸೊ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಡಿ ಆಲ್ ಆಫ್ ದೀಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ನ್ಯಾಚುರಲ್ ವೆಜಿಟೇಷನ್ ಕೆನ್ ಬಿ ಕ್ಲಾಸಿಫೈಡ್ ಇನ್ ಟು ಶ್ರಬ್ಸ್, ಗ್ರಾಸ್ಲ್ಯಾಂಡ್ಸ್ ಆ್ಯಂಡ್ ಫಾರೆಸ್ಟ್. ಸೊ ನೈಸರ್ಗಿಕ ಸಸ್ಯವರ್ಗದಲ್ಲಿ ಅರಣ್ಯ, ಹುಲ್ಲುಗಾವಲುಗಳು, ಪೊದೆಗಳು ಎಲ್ಲವೂ ಸೇರಿರೋದ್ರಿಂದ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅನ್ನೋದನ್ನು ನಾವು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ.
ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಈ ರೀತಿ ಇದೆ. 14ನೇ ಒಂದು ಪ್ರಶ್ನೆ. ಡ್ಯೂರಿಂಗ್ ದ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಹೂ ಆಫ್ ದ ಫಾಲೋವಿಂಗ್ ಫೌಂಡೆಡ್ ದ ಪ್ರಾರ್ಥನಾ ಸಮಾಜ್ ಅಂತ ಇದೆ. ಸೊ ಇದು ಈಸಿಯೆಸ್ಟ್ ಕ್ವೆಶನ್ ಅಲ್ವಾ. ಇದು 7th ಸ್ಟ್ಯಾಂಡರ್ಡಲ್ಲೂ ಇದೆ, 9th ಸ್ಟ್ಯಾಂಡರ್ಡಲ್ಲೂ ಕೂಡ ಇದೆ ಈ ಒಂದು ಪ್ರಶ್ನೆಗೆ. ಸೊ ಅಂದರೆ ಈ ಒಂದು ಟಾಪಿಕ್ಕು ಪ್ರಶ್ನೆ ಕನ್ನಡದಲ್ಲಿ ಏನಪ್ಪ ಅಂದರೆ, ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಪ್ರಾರ್ಥನಾ ಸಮಾಜವನ್ನು ಯಾರು ಸ್ಥಾಪನೆ ಮಾಡಿದ್ರು ಅನ್ನೋದೇ ಪ್ರಶ್ನೆ ಅಲ್ವಾ. ಸೊ ಆಪ್ಷನ್ಸ್ ನೋಡಿ ಏನು ಕೊಟ್ಟಿದ್ದಾರೆ. ಆತ್ಮಾರಾಮ್ ಪಾಂಡುರಂಗ, ಗೋಪಾಲ್ ಹರಿ ದೇಶ್ಮುಖ್, ಆಪ್ಷನ್ ಸಿ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅಂಡ್ ಆಪ್ಷನ್ ಡಿ ರಾಜಾರಾಮ್ ಮೋಹನ್ ರಾಯ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, ಆತ್ಮಾರಾಮ್ ಪಾಂಡುರಂಗ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ. ಓಕೆ, ಸೊ ಪ್ರಾರ್ಥನಾ ಸಮಾಜ್ ವಾಸ್ ಅ ಮೂಮೆಂಟ್ ಫಾರ್ ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ರಿಫಾರ್ಮ್ ಇನ್ ಬಾಂಬೆ ಬೇಸ್ಡ್ ಆನ್ ಅರ್ಲಿಯರ್ ರಿಫಾರ್ಮ್ ಮೂಮೆಂಟ್ಸ್. ಸೊ ಪ್ರಾರ್ಥನಾ ಸಮಾಜ ವಾಸ್ ಫೌಂಡೆಡ್ ಬೈ ಆತ್ಮಾರಾಮ್ ಪಾಂಡುರಂಗ ವಿತ್ ದ ಹೆಲ್ಪ್ ಆಫ್ ಕೇಶವ್ ಚಂದ್ರ ಸೇನ್ ಇನ್ 1867. ಅಂದರೆ ಈ ಒಂದು ಏನು ಪ್ರಾರ್ಥನಾ ಸಮಾಜವನ್ನು ಏನು ಆತ್ಮಾರಾಮ್ ಪಾಂಡುರವರು ಯಾರ ಒಂದು ಸಹಾಯದ ಜೊತೆಗೆ ಏನು ಸ್ಥಾಪನೆ ಮಾಡ್ತಾರೆ, ಕೇಶವ್ ಚಂದ್ರ ಸೇನ್ ಅವರ ಒಂದು ಸಹಾಯದಿಂದ 1867ರಲ್ಲಿ ಸ್ಥಾಪನೆ ಮಾಡುವಂಥದ್ದು. ಸೊ ಹಾಗಾಗಿ ಆಪ್ಷನ್ ಎ, ಆತ್ಮಾರಾಮ್ ಪಾಂಡುರಂಗ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, 15ನೇ ಒಂದು ಪ್ರಶ್ನೆ ಈ ರೀತಿ ಇದೆ. ವಾಟ್ ವಾಸ್ ದ ಮೇನ್ ಮೋಟಿವ್ ಆಫ್ ದ 3rd 5-year ಪ್ಲಾನ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಅಂದರೆ ಕನ್ನಡದ ಒಂದು ಅರ್ಥ ಏನಪ್ಪ ಅಂದರೆ, ಭಾರತದ 3ನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತ ಹೇಳಿ ಕೇಳಿರೋದು. ಸೊ ಆಪ್ಷನ್ 1 ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿ. ಆಪ್ಷನ್ 2 ಕೃಷಿ, ಆಪ್ಷನ್ ಅಂದರೆ ಅಗ್ರಿಕಲ್ಚರ್. ಆಪ್ಷನ್ 3 ಫಿನಾನ್ಷಿಯಲ್ ಇನ್ಕ್ಲೂಷನ್, ಹಣಕಾಸು ಒಳಗೊಳ್ಳುವಿಕೆ. ಆಪ್ಷನ್ 3 ಎಕನಾಮಿಕ್ ರಿಫಾರ್ಮ್, ಆರ್ಥಿಕ ಸುಧಾರಣೆ. ಸೊ ಸರಿಯಾದಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ, ಅಗ್ರಿಕಲ್ಚರ್ ಅಥವಾ ಕೃಷಿ ಅನ್ನೋದು ಆನ್ಸರ್ ಆಗುತ್ತೆ. ಸೊ 3ನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಗುರಿ ಅಂತ ಬಂದಾಗ ಕೃಷಿ ಉತ್ಪಾದನೆಯನ್ನು ಹೆಚ್ಚು ಮಾಡೋದು ಅನ್ನೋದು. ಸೊ ಆಪ್ಷನ್ ಬಿ, ಅಗ್ರಿಕಲ್ಚರ್ ಆರ್ ಕೃಷಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಒಂದು ಪ್ರಶ್ನೆ, ಅಂಡರ್ ಹೂಸ್ ಜ್ಯೂರಿಸ್ಡಿಕ್ಷನ್ ಟು ದ to the high courts of the states directly fall in the judicial system of India. ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ರಾಜ್ಯಗಳ ಹೈಕೋರ್ಟ್ಗಳು ಯಾರ ಅಧೀನದಲ್ಲಿ ಇರುತ್ತೆ ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ಸ್ ನೋಡಿ ಇಲ್ಲಿ, ಪಾರ್ಲಿಮೆಂಟ್ ಸಂಸತ್ತು, ಆಪ್ಷನ್ ಬಿ ಪ್ರೆಸಿಡೆಂಟ್ ರಾಷ್ಟ್ರಪತಿ, ಆಪ್ಷನ್ ಸಿ ಸುಪ್ರೀಂ ಕೋರ್ಟ್, ಆಪ್ಷನ್ ಡಿ ಅಟಾರ್ನಿ ಜನರಲ್ ಅಂತ ಇದೆ. ಸೊ ಇಲ್ಲಿ ಸರಿಯಾದಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಸುಪ್ರೀಂ ಕೋರ್ಟ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ದ ಸುಪ್ರೀಂ ಕೋರ್ಟ್. ದ ಹೈ ಕೋರ್ಟ್ಸ್ ಆಫ್ the states comes under the jurisdiction of the Supreme Court under India's judicial system. ಸೊ ಹೈಕೋರ್ಟ್ಗಳು ನೇರವಾಗಿ ಸುಪ್ರೀಂ ಕೋರ್ಟ್ನ ಮೇಲ್ವಿಚಾರಣೆಯಲ್ಲಿ ಇರುತ್ತೆ. ಹಾಗಾಗಿ ಆಪ್ಷನ್ ಸಿ ಸುಪ್ರೀಂ ಕೋರ್ಟ್ ಅನ್ನೋದು ಸರಿಯಾದಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಹೂ ಅಪಾಯಿಂಟ್ಸ್ ದ ಚೀಫ್ ಮಿನಿಸ್ಟರ್, ಅಂದರೆ ಮುಖ್ಯಮಂತ್ರಿಯವರನ್ನ ಯಾರು ನೇಮಕ ಮಾಡ್ಕೊಳ್ತಾರೆ ಅನ್ನೋದು. ಆಪ್ಷನ್ಸ್ ನೋಡಿ ಇಲ್ಲಿ, ದ ಗವರ್ನರ್ ಆಫ್ ದ ಸ್ಟೇಟ್ ಅಂದರೆ ರಾಜ್ಯಪಾಲರು. ಆಪ್ಷನ್ ಬಿ ದ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ. ಆಪ್ಷನ್ ಸಿ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ, ವಿಧಾನಸಭೆ. ಆಪ್ಷನ್ ಡಿ ಸುಪ್ರೀಂ ಕೋರ್ಟ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್, ಯಾರು ಚೀಫ್ ಮಿನಿಸ್ಟರ್ ಅಥವಾ ಮುಖ್ಯಮಂತ್ರಿಯನ್ನು ನೇಮಿಸ್ತಾರೆ ಅಂತ ಹೇಳಿದ್ರೆ ಆಪ್ಷನ್ ಎ, ದ ಗವರ್ನರ್ ಆಫ್ ದ ಸ್ಟೇಟ್. ಅಂದರೆ ರಾಜ್ಯಪಾಲರು ಏನಿದ್ದಾರೆ ಬಹುಮತ ಪಡೆದ ನಾಯಕನನ್ನು ಮುಖ್ಯಮಂತ್ರಿಯಾಗಿ ನೇಮಿಸ್ತಾರೆ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ, ಗವರ್ನರ್ ಆಫ್ ದ ಸ್ಟೇಟ್ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಆನ್ ವಾಟ್ ಗ್ರೌಂಡ್ ಕ್ಯಾನ್ ಅ ಜಡ್ಜ್ ಆಫ್ ಅ ಹೈಕೋರ್ಟ್ ಬಿ ರಿಮೂವ್ಡ್ ಅಂತ ಇದೆ. ಅಂದರೆ ಹೈಕೋರ್ಟ್ ನ್ಯಾಯಾಧೀಶರನ್ನ ಯಾವ ಕಾರಣಕ್ಕಾಗಿ ತೆಗೆದುಹಾಕಬಹುದು ಅನ್ನೋದು ಪ್ರಶ್ನೆ ಆಯಿತಾ. ಸೊ ಇಲ್ಲಿ ಆಪ್ಷನ್ಸ್ ಏನಿದೆ, ಪ್ರೂವ್ಡ್ ಮಿಸ್ಬಿಹೇವಿಯರ್ ಆರ್ ಇನ್ಕೆಪಾಸಿಟಿ, ಅಂದರೆ ಏನೋ ಅವರು ಸಾಬೀತಾಗಿರ್ತಕ್ಕಂತಹ ಒಂದು ದುಷ್ಕೃತ್ಯ ಅಥವಾ ಅಸಮರ್ಥತೆ. ಸೊ ಆಪ್ಷನ್ 1. ಓಕೆ, ನೆಕ್ಸ್ಟು ಇನ್ಸಾಲ್ವೆನ್ಸಿ ಅಂದರೆ ದಿವಾಳಿತನ. ಆಪ್ಷನ್ ಸಿ ಇನ್ಸ್ಯಾನಿಟಿ ಅಂದರೆ ಮಾನಸಿಕ ಅಸ್ವಸ್ಥತೆ. ಆ್ಯಂಡ್ ಆಪ್ಷನ್ ಡಿ ಆಲ್ ದ ಎಬೋ ಅಥವಾ ಆಲ್ ಆಫ್ ದ ಎಬೋ ಅಂತ ಇದೆ. ಸೊ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ, ಪ್ರೊವೈಡ್ ಮಿಸ್ಬಿಹೇವಿಯರ್ ಆರ್ ಇನ್ಕೆಪಾಸಿಟಿ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ. ಸೊ ನ್ಯಾಯಾಧೀಶರನ್ನು ತೆಗೆದುಹಾಕೋದಕ್ಕೆ ಮುಖ್ಯ ಕಾರಣ ಅಂತ ಬಂದಾಗ ದುಷ್ಕೃತ್ಯ ಅಥವಾ ಅಸಮರ್ಥತೆ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟು ಮುಂದಿನ ಪ್ರಶ್ನೆ 19ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ದ ಲೆಜಿಸ್ಲೇಟರ್ ಆಫ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಸ್ ಪಾಸ್ಡ್ ಅ ರೆಸೊಲ್ಯೂಷನ್ ಇನ್ ಡಿಸೆಂಬರ್ 2005 ಡಿಮ್ಯಾಂಡಿಂಗ್ ದ ಕ್ರಿಯೇಷನ್ ಆಫ್ ಅ ಸಪರೇಟ್ ಹೈಕೋರ್ಟ್ ಫಾರ್ ದ ಸ್ಟೇಟ್. ಅಂದರೆ 2005 ಡಿಸೆಂಬರ್ನಲ್ಲಿ ಪ್ರತ್ಯೇಕ ಹೈಕೋರ್ಟ್ ಬೇಡಿಕೆಯ ಒಂದು ನಿರ್ಣಯ ಅಂಗೀಕರಿಸಿದಂತಹ ಒಂದು ರಾಜ್ಯ ಯಾವುದು ಅನ್ನೋದು ಪ್ರಶ್ನೆ.
ಸೊ ಆಪ್ಷನ್ಸ್ ನೋಡಿ, ಇಲ್ಲಿ ಹರಿಯಾಣ, ಸಿಕ್ಕಿಂ, ಪಂಜಾಬ್, ನನ್ ಆಫ್ ದ ಎಬೋ ಮೇಲಿನ ಯಾವುದು ಅಲ್ಲ ಅಂತ ಇದೆ. ಸೊ ಇದಕ್ಕೆ ಹರಿಯಾಣ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ದ ಹರಿಯಾಣ ವಿಧಾನಸಭಾ ಪಾಸ್ಡ್ ರೆಸೊಲ್ಯೂಷನ್ಸ್ ಆನ್ ಡಿಸೆಂಬರ್ 15, 2005 ಫಾರ್ ದ ಬೈಫರ್ಕೇಶನ್ ಆಫ್ ದ ಪಂಜಾಬ್ ಅಂಡ್ ಹರಿಯಾಣ ಹೈಕೋರ್ಟ್ ಆ್ಯಂಡ್ ದ ಕ್ರಿಯೇಷನ್ ಆಫ್ ಅ ಸಪರೇಟ್ ಹೈಕೋರ್ಟ್ ಫಾರ್ ಹರಿಯಾಣ. ಸೊ ಹರಿಯಾಣ ರಾಜ್ಯ ತನ್ನದೇ ಆಗಿರ್ತಕ್ಕಂತಹ ಒಂದು ಹೈಕೋರ್ಟ್ಗಾಗಿ ನಿರ್ಣಯವನ್ನು ಅಂಗೀಕರಿಸುತ್ತೆ. ಆಪ್ಷನ್ ಎ ಹರಿಯಾಣ ಸರಿಯಾದ ಒಂದು ಉತ್ತರ ಆಗುತ್ತೆ ಈ ಒಂದು ಪ್ರಶ್ನೆಗೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಜುಡಿಷಿಯಲ್ ಆಕ್ಟಿವಿಸಮ್ ಹ್ಯಾಸ್ ಎನ್ಹಾನ್ಸ್ಡ್ ದ ಪವರ್ಸ್ ಆ್ಯಂಡ್ ಪ್ರೆಸ್ಟೀಜ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ನ್ಯಾಯಾಂಗ ಸಕ್ರಿಯತೆಯಿಂದ ಯಾರ ಅಧಿಕಾರ ಮತ್ತು ಗೌರವ ಹೆಚ್ಚಾಗಿದೆ ಅನ್ನೋದು. ಆಪ್ಷನ್ಸ್ ನೋಡಿ, ಇಲ್ಲಿ ದ ಸುಪ್ರೀಂ ಕೋರ್ಟ್, ಆಪ್ಷನ್ ಬಿ ಪೊಲಿಟಿಕಲ್ ಪಾರ್ಟೀಸ್ ರಾಜಕೀಯ ಪಕ್ಷಗಳು, ಆಪ್ಷನ್ ಸಿ ದ ಪ್ರೆಸಿಡೆಂಟ್ ರಾಷ್ಟ್ರಪತಿ, ಆಪ್ಷನ್ ಡಿ ದ ಪಾರ್ಲಿಮೆಂಟ್ ಸಂಸತ್ತು. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಆಪ್ಷನ್ ಎ ದ ಸುಪ್ರೀಂ ಕೋರ್ಟ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಜುಡಿಷಿಯಲ್ ಆಕ್ಟಿವಿಸಮ್ನ ಮುಖಾಂತರ ಸುಪ್ರೀಂ ಕೋರ್ಟ್ ಹೆಚ್ಚು ಶಕ್ತಿ ಸುಪ್ರೀಂ ಕೋರ್ಟ್ನ ಒಂದು ಶಕ್ತಿ ಹೆಚ್ಚಾಗಿದೆ ಅನ್ನೋದು. ಸೊ ಆಪ್ಷನ್ ಎ ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿರಲಿ, ಈ ರೀತಿ ಕೇಳಿದ್ದಾರೆ, ಬಾಬಾ ರಾಮಚಂದ್ರ ಆ ಸನ್ಯಾಸಿ ವಾಸ್ ದ ಲೀಡರ್ ಆಫ್ ವಿಚ್ ಆಫ್ ದ ಫಾಲೋವಿಂಗ್ ಮೂಮೆಂಟ್ಸ್. ಸನ್ಯಾಸಿ ಬಾಬಾ ರಾಮಚಂದ್ರ ಯಾವ ಚಳುವಳಿಯ ನಾಯಕರಾಗಿದ್ರು ಅನ್ನೋದು ಕ್ವೆಶನ್ ಅಂತ ಪ್ರಶ್ನೆ ಆಯ್ತಾ. ಸೊ ಆಪ್ಷನ್ ನೋಡಿ, ಇಲ್ಲಿ ಆಪ್ಷನ್ 1 ಗೆರಿಲ್ಲಾ ಮೂಮೆಂಟ್, ಗೆರಿಲ್ಲಾ ಚಳುವಳಿ, ಆಪ್ಷನ್ 2 ಖಿಲಾಫತ್ ಮೂಮೆಂಟ್, ಖಿಲಾಫತ್ ಚಳುವಳಿ, ಆಪ್ಷನ್ 3 ಪೀಸೆಂಟ್ಸ್ ಮೂಮೆಂಟ್ ಅಂದರೆ ರೈತರ ಚಳುವಳಿ, ಆಪ್ಷನ್ 4 ಪ್ಲಾಂಟೇಶನ್ ವರ್ಕರ್ಸ್ ಮೂಮೆಂಟ್, ತೋಟ ಕಾರ್ಮಿಕರ ಚಳುವಳಿ ಅನ್ನೋದು. ಸೊ ದ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ ಪೀಸೆಂಟ್ಸ್ ಮೂಮೆಂಟ್ ಅಂದರೆ ರೈತ ಚಳುವಳಿ ಅಂತ. ಸೊ ಇವರು ಆವದ್ ಪ್ರದೇಶದ ರೈತ ಚಳುವಳಿಯನ್ನು ಮುನ್ನಡೆಸಿದ್ರು. ಹಾಗಾಗಿ ಆಪ್ಷನ್ ಸಿ ರೈತ ಚಳುವಳಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, 22ನೇ ಒಂದು ಪ್ರಶ್ನೆ ನೋಡಿ, ಈ ರೀತಿ ಕೊಟ್ಟಿದ್ದಾರೆ, ಹೂ ಪೇಂಟೆಡ್ ದ ಫಸ್ಟ್ ಇಮೇಜ್ ಆಫ್ ಭಾರತ್ ಮಾತಾ ಅಂತ. ಅಂದರೆ ಭಾರತ ಮಾತೆಯ, ಕನ್ನಡದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನೋಡಿ, ಇಲ್ಲಿ ಭಾರತ ಮಾತೆಯ ಮೊದಲ ಚಿತ್ರವನ್ನು ಬಿಡಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ನೋಡಿ, ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ಮೊದಲನೇ ಆಪ್ಷನ್ ಮೋತಿಲಾಲ್ ನೆಹರು, ಆಪ್ಷನ್ ಬಿ ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ, ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ, ಆಪ್ಷನ್ ಡಿ ರವೀಂದ್ರನಾಥ ಟ್ಯಾಗೂರ್ ಅಂತ. ಏನಿರ್ಬೋದಾಗದ್ರೆ ಆನ್ಸರ್, ಯಾರು ಭಾರತ ಮಾತೆಯ ಚಿತ್ರವನ್ನು ಮೊದಲು ಬಿಡಿಸಿದ್ದು ಅಂತ ಹೇಳಿದ್ರೆ ಆಪ್ಷನ್ ಬಿ ಬಂಕಿಮ ಚಂದ್ರ ಚಟ್ಟೋಪಾಧ್ಯಾಯ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ವಂದೇ ಮಾತರಂ ಏನೋ ಬರೆದಿರ್ತಕ್ಕಂತಹ ಬಂಕಿಮ ಚಂದ್ರ ಚಟ್ಟೋಪಾಧ್ಯಾಯ ಚಟರ್ಜಿ ಭಾರತ ಮಾತೆಯ ಒಂದು ಕಲ್ಪನೆಯನ್ನು ಅವರು ರೂಪಿಸ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, 23ನೇ ಪ್ರಶ್ನೆ, ಹೂ ವಾಸ್ ದ ಪ್ರೆಸಿಡೆಂಟ್ ಆಫ್ ದ ಮುಸ್ಲಿಂ ಲೀಗ್ ಇನ್ 1930. 1930ರಲ್ಲಿ ಮುಸ್ಲಿಂ ಲೀಗ್ನ ಅಧ್ಯಕ್ಷ ಆಗಿದ್ದವರು ಯಾರು ಅನ್ನೋದು. ಆಪ್ಷನ್ ನೋಡಿ, ಇಲ್ಲಿ ಆಪ್ಷನ್ 1 ಮೌಲಾನಾ ಆಜಾದ್, ಆಪ್ಷನ್ ಬಿ ಮೊಹಮ್ಮದ್ ಇಕ್ಬಾಲ್, ಆಪ್ಷನ್ ಸಿ ಮೊಹಮ್ಮದ್ ಅಲಿ ಜಿನ್ನಾ, ಆಪ್ಷನ್ ಡಿ ಮೇಲಿನವರಲ್ಲ ಅಂದರೆ ನನ್ ಆಫ್ ದ ಎಬೋ. ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ಮೊಹಮ್ಮದ್ ಇಕ್ಬಾಲ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಬಿ ಸರ್ ಮೊಹಮ್ಮದ್ ಇಕ್ಬಾಲ್ ಅನ್ನೋದು. ಸೊ ಮೊಹಮ್ಮದ್ ಇಕ್ಬಾಲ್ ವಾಸ್ ದ ಪ್ರೆಸಿಡೆಂಟ್ ಆಫ್ ದ ಮುಸ್ಲಿಂ ಲೀಗ್ ಇನ್ 1930 ಅಟ್ ದ ಅಲಹಾಬಾದ್ ಸೆಷನ್. ಆಯ್ತಾ, ಅಂದರೆ 1930ರಲ್ಲಿ ಮುಸ್ಲಿಂ ಲೀಗ್ನ ಒಂದು ಅಧ್ಯಕ್ಷತೆಯನ್ನು ವಹಿಸಿದ್ದವರು ಅಥವಾ ಅಧ್ಯಕ್ಷರಾಗಿದ್ದವರು ಇಕ್ಬಾಲ್ ಅವರು. ಆಪ್ಷನ್ ಬಿ ಸರಿಯಾದ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಆಪರೇಷನ್ ಫ್ಲಡ್ ಇಸ್ ಅಸೋಸಿಯೇಟೆಡ್ ವಿತ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಆಪರೇಷನ್ ಫ್ಲಡ್ ಅನ್ನೋದು ಯಾವುದಕ್ಕೆ ಸಂಬಂಧಿಸಿದೆ ಅನ್ನೋದು. ಆಪ್ಷನ್ಸ್ ನೋಡಿ, ಇಲ್ಲಿ ಸ್ಟೋರೇಜ್ ಆಫ್ ಫುಡ್ ಗ್ರೇನ್ಸ್, ಧಾನ್ಯಗಳ ಒಂದು ಸಂಗ್ರಹ, ಆಪ್ಷನ್ ಬಿ ಫ್ಲಡ್ ಕಂಟ್ರೋಲ್, ಪ್ರವಾಹ ನಿಯಂತ್ರಣ, ಆಪ್ಷನ್ ಸಿ ಇರಿಗೇಷನ್ ಆಫ್ ಫುಡ್ ಗ್ರೇನ್ಸ್, ನೀರಾವರಿ, ಆಪ್ಷನ್ ಡಿ ಮಿಲ್ಕ್ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ಹಾಲು ಉತ್ಪಾದನೆ ಮತ್ತು ವಿತರಣೆ. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಮಿಲ್ಕ್ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಡಿ ಮಿಲ್ಕ್ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಸೊ ಆಪರೇಷನ್ ಫ್ಲಡ್ ಇಸ್ ಅಸೋಸಿಯೇಟೆಡ್ ವಿತ್ ಮಿಲ್ಕ್ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಆಪರೇಷನ್ ಫ್ಲಡ್ ಇಸ್ ದ ಪ್ರೋಗ್ರಾಮ್ that led to the white revolution. So it created a national milk grid linking producers throughout India to consumers in over 700 towns and cities, and reducing seasonal and regional price variations while ensuring that producers get a major shares of the profit by eliminating the middleman. So operation flood ಏನಿದೆಯಲ್ಲ, ಸೊ ಶ್ವೇತ ಕ್ರಾಂತಿ ಅಂತ, ಮಿಲ್ಕ್ ರೆವಲ್ಯೂಷನ್ ಅಂತ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ.
ಸೊ ಮುಂದಿನ ಒಂದು ಪ್ರಶ್ನೆ, ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ, 25ನೇ ಪ್ರಶ್ನೆ. ಇಂಡಿಯನ್ ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟೆಡ್ ಫ್ರಮ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಭಾರತದ ಹಸಿರು ಕ್ರಾಂತಿ ರೆವಲ್ಯೂಷನ್ ಎಲ್ಲಿ ಆರಂಭವಾದಂತಹ ಒಂದು ಸ್ಥಳ. ಆಪ್ಷನ್ ನೋಡಿ, ಬ್ಯಾಂಗ್ಳೂರ್, ಆಂಧ್ರ ಪ್ರದೇಶ, ಪಂಥನಗರ್, ಆಪ್ಷನ್ ಡಿ ಒಡಿಶಾ ಅಥವಾ ಒಡಿಸ್ಸಾ. ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ, ಪಂಥನಗರ್ ಅನ್ನೋದು ಸರಿಯಾದಂತಹ ಒಂದು ಆನ್ಸರ್ ಆಗುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಸಿ, ಪಂಥನಗರ್. ಸೊ ದ ಇಂಡಿಯನ್ ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟೆಡ್ ಇನ್ ಪಂಥನಗರ್. ಪಂಥನಗರ ಕೃಷಿ ವಿಶ್ವವಿದ್ಯಾಲಯ ಹಸಿರು ಕ್ರಾಂತಿಯ ಕೇಂದ್ರ ಆಗಿರುತ್ತೆ. ಹಾಗಾಗಿ ಭಾರತದ ಒಂದು ಹಸಿರು ಕ್ರಾಂತಿ ಆರಂಭವಾದಂತಹ ಒಂದು ಸ್ಥಳ ಅಂತ ಬಂದಾಗ ಪಂಥನಗರ ಅನ್ನೋದು ಸರಿಯಾದಂತಹ ಒಂದು ಆನ್ಸರ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸೋಷಿಯಲ್ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.